ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ವಾಟ್ಸಪ್ ಅಲ್ಲಿ ಸೆಕೆಂಡ್ PUC ರಿಸಲ್ಟ್ ಇಂತಹ ಡೇಟ್ಗೆ ಬರುತ್ತೆ ಅಂತ ನಿಮಗೂ ಕೂಡ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿ ಅದನ್ನು ನೋಡಿ ನಿಮಗೆ ಕನ್ಫ್ಯೂಷನ್ ಅಥವಾ ಟೆನ್ಷನ್ ಆಗಿದ್ದಿದ್ರೆ ಈ ವಿಡಿಯೋ ನೋಡಿ ಪೂರ್ತಿಯಾಗಿ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ವಿಷಯ ಅಂತ ಹೇಳಿದ್ರೆ ಸೆಕೆಂಡ್ PUC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ ತುಂಬಾ ದಿನ ಆಯ್ತು. ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿದಿದ್ದು ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೆಚ್ಚಿನದಾಗಿ ನಾಳೆ ಇಲ್ಲ ನಾಡಿದ್ದು ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ನಂತರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗ್ತಾ ಇದ್ದ ರೀತಿ ನಿಮ್ಮ ಮಾರ್ಕ್ಸ್ ಎಂಟ್ರಿ ಏನಿರುತ್ತೆ ಒಂದು ಸ್ಟೂಡೆಂಟ್ ನ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಯ್ತು, ಅವ್ರಿಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಾಯ್ತು. ಆ ಮಾರ್ಕ್ಸ್ ಅನ್ನ ಪೇಪರ್ ಇವ್ಯಾಲ್ಯೂಯೇಟ್ ಆದಾಗಲೇ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅಂದ್ರೆ ಅದೇ ದಿನ ಆನ್ಲೈನ್ ಅಲ್ಲಿ ಎಂಟ್ರಿ ಕೂಡ ಮಾಡಾಗಿರುತ್ತೆ. ಅಂದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗ್ತಾ ಇದ್ದ ರೀತಿ ನಿಮ್ಮ ಮಾರ್ಕ್ಸ್ ಎಂಟ್ರಿ ಕೂಡ ಆನ್ಲೈನ್ ಅಲ್ಲಿ ಆಗಿರುತ್ತೆ. ಸೊ ರಿಸಲ್ಟ್ ಅನ್ನ ಅವ್ರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ಪಬ್ಲಿಷ್ ಮಾಡಬಹುದು. ನಂತರ ಇದುವರೆಗೆ ಈ ವಿಡಿಯೋನ ಮಾರ್ಚ್ 31ನೇ ತಾರೀಕಿಗೆ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಇದುವರೆಗೆ ಅಫಿಷಿಯಲಿ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಓಕೆ, ಅಫಿಷಿಯಲಿ ಡೇಟ್ ಏನಿದೆ ಅದನ್ನ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಒಂದು ದಿನ ಮೊದಲು ಅನೌನ್ಸ್ ಮಾಡ್ತಾರೆ. ಅಂದ್ರೆ ನಾಳೆ ಇಂತಹ ಟೈಮ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆಯಿಂದ ಅನೌನ್ಸ್ ಮಾಡ್ತಾರೆ. ಸೊ ಆ ರೀತಿ ಇದುವರೆಗೆ ಅನೌನ್ಸ್ಮೆಂಟ್ ಆಗಿಲ್ಲ. ನಂತರ ಏಪ್ರಿಲ್ 10ಕ್ಕಿಂತ ಮೊದಲೇ ರಿಸಲ್ಟ್ ಬರುವಂತಹ ಚಾನ್ಸ್ ಇದೆ. ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಏಪ್ರಿಲ್ 10ಕ್ಕಿಂತ ಮೊದಲೇ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಬಟ್ ಇದುವರೆಗೆ ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ರೆ ನಾವು ಕೂಡ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಕೂಡ ಅಂದ್ರೆ ರಿಸಲ್ಟ್ ನ ಚೆಕ್ ಮಾಡುವಂತಹ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅದಿರ್ತೀವಿ, ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಓಕೆ, ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಲ್ಯಾಕ್ಸ್ ಆಗಿರಿ. ಅಂದ್ರೆ ನೀವೇನು ಬರ್ತಿದ್ರ ಎಕ್ಸಾಮ್ ಅಲ್ಲಿ ಅದಕ್ಕೆ ಸೂಕ್ತವಾದ ಮಾರ್ಕ್ಸ್ ಸಿಗತ್ತೆ. ಅಕಸ್ಮಾತ್ ಆಗಿ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಮುಂದೆ ಎರಡನೇ ಬೋರ್ಡ್ ಎಕ್ಸಾಮ್ ಇದೆ. ಸೊ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಮ ಹತ್ರ ಬೇರೆ ಬೇರೆ ಆಪ್ಷನ್ಸ್ ಇದಾವೆ ಮಾರ್ಕ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ರಿಲ್ಯಾಕ್ಸ್ ಆಗಿರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.